ಲೋಕಸಭೆಯ ಚುನಾವಣೆಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇವತ್ತು ನಾಮಿನೇಷನ್ ಭರಾಟೆ ಜೋರಾಗಿದೆ. ಒಂದು ಕಡೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸೌಮ್ಯ ರೆಡ್ಡಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ PC ಮೋಹನ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಬೃಹತ್ ರೋಡ್ ಶೋವನ್ನು ಮಾಡಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರದ BJP ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಭರ್ಜರಿಯಾಗಿ ರೋಡ್ ಶೋವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ತುಮಕೂರಲ್ಲಿ BJP ಅಭ್ಯರ್ಥಿ ಆಗಿರುವಂತಹ ಸೋಮಣ್ಣ ಅವರು ಕೂಡ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ನೋಡಿ, ಇವತ್ತು ಘಟಾನುಘಟಿ ಅಭ್ಯರ್ಥಿಗಳೆಲ್ಲರೂ ಕೂಡ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ, ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಆಗಿರುವಂಥ PC ಮೋಹನ್, ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ರಕ್ಷಾ ರಾಮಯ್ಯ, ಚಿಕ್ಕಬಳ್ಳಾಪುರದ BJP ಅಭ್ಯರ್ಥಿ ಆಗಿರುವಂಥ ಡಾಕ್ಟರ್ ಕೆ ಸುಧಾಕರ್, ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಸ್ಟಾರ್ ಚಂದ್ರು, ತುಮಕೂರಿನಲ್ಲಿ BJP ಅಭ್ಯರ್ಥಿ ಆಗಿರುವಂಥ ವಿ ಸೋಮಣ್ಣ ಅವರು, ಇಷ್ಟೂ ಜನ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತಿನಿಂದ ಒಂದು ರೀತಿಲಿ ಅಖಾಡ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಾಮಪತ್ರ ಸಲ್ಲಿಕೆ ಆಗಿದೆ, ಪ್ರಚಾರಕ್ಕೆ ಧುಮುಕಲಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಪ್ರಚಾರದಲ್ಲಿ ಇದ್ದಾರೆ. ಮಂಡ್ಯದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸುವ ಮೂಲಕ ಕಾಂಗ್ರೆಸ್ ರೋಡ್ ಶೋವನ್ನು ಮಾಡಿ ಆ ಬಳಿಕ ಸ್ಟಾರ್ ಚಂದ್ರರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೌಮ್ಯ ರೆಡ್ಡಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನು ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಆ ಬಳಿಕ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ PC ಮೋಹನ್ ಅವರು ಕೂಡ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ರೋಡ್ ಶೋವನ್ನು ಮಾಡಿ ಅಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ BJP ಕಾರ್ಯಕರ್ತರನ್ನ ಸೇರಿಸಿ ನೋಡಿ, PC ಮೋಹನ್ ಅವ್ರಿಗೆ BS ಯಡಿಯೂರಪ್ಪ ಅವರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. BJP ನಾಯಕರು ಕೂಡ ಸಾಥ್ ಕೊಟ್ಟಿದ್ರು. ಆ ಮೂಲಕ ರೋಡ್ ಶೋವನ್ನು ಮಾಡಿ ಆ ಬಳಿಕ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ BJP ಅಭ್ಯರ್ಥಿ ಸುಧಾಕರ್ ಅವರು ಕೂಡ ರೋಡ್ ಶೋವನ್ನು ಮಾಡಿ ಆ ಬಳಿಕ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಯಾರೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎನ್ನುವ ಫೋಟೋಗಳನ್ನು ನೋಡಿ, ಜಿಲ್ಲಾಧಿಕಾರಿಗಳಿಗೆ ತೆರಳಿ ಅಂದರೆ ಚುನಾವಣಾ ಅಧಿಕಾರಿಗೆ ತೆರಳಿ ಭೇಟಿ ಮಾಡಿ ಚುನಾವಣಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿರುವಂಥ ದೃಶ್ಯಗಳು. ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ, ಬಹಳ ಸಂತೋಷ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆ ನಿಂತ್ಕೊಳ್ಬಹುದು, ಯಾರು ಅದಕ್ಕೆ ನಾವು ತಕರಾರು ಮಾಡ್ಲಿಕ್ಕೆ ಆಗೋದು. ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ಸಿದ್ದರಾಮಯ್ಯನವ್ರಿಗೆ ಬಂಧುಗಳೇ, ಟಿವಿಯವ್ರು ತೋರಿಸ್ತಾ ಇದ್ದಾರೆ ನಿಮ್ಮ ಆಕ್ರೋಶ ಆವೇಶ. ನನ್ನ ಭಾಷಣ ಆದ್ಮೇಲೆ ಓಟ್ಗೆ ಹೋಗ್ಬಿಟ್ಟು ತಟ್ಟೆ ಮನೆಗೆ ಏಟು ಹೊಡೆದ ತಕ್ಷಣ ಹೋಗಿ ಮೋದಿ ಕೇಳಿಸ್ಬೇಕು. ಆ ಏಟು ತಕ್ಷಣ ಬಟನ್ ಅದ ತಕ್ಷಣ ಮೋದಿಗೆ ಕೇಳಬೇಕದು. ಬಂಧುಗಳೇ, ವೇದಿಕೆಯಲ್ಲಿ ಎಲ್ಲ ನಮ್ಮ ಶಾಸಕರಿದ್ದಾರೆ, ಚಲುವಾಯಿ ಸ್ವಾಮಿ ಇದ್ದಾರೆ, ನಮ್ಮ ಅಭ್ಯರ್ಥಿ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ರವಿಶಂಕರ್ ಇದ್ದಾರೆ, ಬಾಬು ಇದ್ದಾರೆ, ಉದಯ್ ಇದ್ದಾರೆ, ರವಿ ಇದ್ದಾರೆ, ನಮ್ಮ ಪುಟ್ಟಣ್ಣಯ್ಯನವರ ಧರ್ಮ. ಇನ್ನು ಇವತ್ತು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಹಾಗೂ BJP ಅಭ್ಯರ್ಥಿಯೂ ಆಗಿರುವಂಥ PC ಮೋಹನ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರೊಂದಿಗೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಬೆಂಗಳೂರು ಕೇಂದ್ರ BJP ಅಭ್ಯರ್ಥಿ ಅಂತ PC ಮೋಹನ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಒಂದು ನಿಮಗೆ ಇದೆಲ್ಲ ನೋಡ್ತಾ ಇದ್ರೆ ಕ್ರೌಡನ್ನು ನೋಡ್ತಾ ಇದ್ದಾರೆ, ಏನು ಅನಿಸುತ್ತೆ ಸರ್? ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆಯಾ? ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಜನ 3 ಬಾರಿ ನನ್ನನ್ನು ಆಯ್ಕೆಯನ್ನು ಮಾಡಿದ್ದಾರೆ. 4ನೇ ಬಾರಿ ಕೂಡ ಆ ಒಂದು ವಿಶ್ವಾಸ ನನಗಿದೆ.
ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಮನೆ ಮನೆಗೆ ಪ್ರಚಾರಕ್ಕೆ ಹೋಗ್ತಿದ್ದಾಗ ಜನರು ಬಹಳ ಸಂತೋಷ ಬೀಳ್ತಾ ಇದ್ದಾರೆ. ಜನ ವಾಲಂಟಿಯರಾಗಿ ಬಂದು ನಾವು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತೀವಿ, ನಮಗೂ ಕೂಡ ಪಾಂಪ್ಲೆಟ್ ಕೊಡಿ, ಮನೆ ಮನೆ ಹಂಚುತ್ತೀವಿ ಅಂತೇಳಿ ವಾಲಂಟಿಯರಾಗಿ ಕೂಡ ಜನ ಬರ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಬೆಂಗಳೂರಿಗೆ 1,30,000 ಕೋಟಿ ಅನುದಾನವನ್ನು ನಾವು ಬೆಂಗಳೂರಿನ MP ಗಳು ತಂದಿದ್ದೀವಿ. ಅದರಲ್ಲೂ ಕೂಡ ಏನು ಸಬರ್ಬನ್ ಟ್ರೈನು ತರುವಲ್ಲಿ ಬಹಳ ಒಂದು ಮುಖ್ಯ ಪಾತ್ರವನ್ನು ಕೂಡ ನಾನು ವಹಿಸಿರೋದನ್ನು ಜನ ಬಹಳ ಗಮನಿಸಿದ್ದಾರೆ. ಈಗಾಗಲೇ ಆ ಪ್ರಾಜೆಕ್ಟು 18,600 ಕೋಟಿ ಸ್ಯಾಂಕ್ಷನ್ ಕೂಡ ಆಗಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದಕ್ಕೆ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಮುಂಬರುವ 5 ವರ್ಷಗಳಲ್ಲಿ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಮೆಟ್ರೋಗೆ 26,000 ಕೋಟಿಯನ್ನು ತಂದಿದ್ದೀವಿ. ಸ್ಮಾರ್ಟ್ ಸಿಟಿಗೆ 1,000 ಕೋಟಿ ಕೆಲಸ ಬೆಂಗಳೂರು ಸೆಂಟ್ರಲಲ್ಲೇ ಆಗಿದೆ ಅಂತ ಕೂಡ ನಾನು ಹೇಳ್ತೀನಿ. ಈ ಥರ ಭಾಳಷ್ಟು ಕೆಲಸಗಳಾಗಿದ್ದಾವೆ. ಆಡಳಿತರುಗಳ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಈ ಬಗ್ಗೆ ನೀವು ಗೆಲ್ಲುವಂಥ ವಿಶ್ವಾಸ ಹೆಚ್ಚಾಗಿದೆಯಾ ಅಂತ? ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ಸಿನ ಅಧಿಕಾರಕ್ಕಿದ್ರೂ ಕೂಡ ಕಾಂಗ್ರೆಸ್ಸಿನ ಭ್ರಷ್ಟ ಆಡಳಿತ ಬೆಂಗಳೂರಿಗೆ ಒಂದು ಬಿಡಿಗಾಸನ್ನು ಕೂಡ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟಿಲ್ಲ. ಜನ ರಿಜೆಕ್ಟ್ ಮಾಡ್ತಾರೆ. ಹೆಚ್ಚಿನ ಮತದಲ್ಲಿ ಅಂತರದಲ್ಲಿ ನಾನು ಗೆಲ್ತೀನಿ. ಇದರಲ್ಲಿ ಮನ್ಸೂರ್ ಅಲಿ ಖಾನ್, ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ಈಗೇನು ಹೇಳ್ತೀರಿ? ಮನ್ಸೂರ್ ಅಲಿ ಖಾನ್ ಯಾರನ್ನ ಒಬ್ರು ಇರ್ಬೇಕು, ಅವ್ರು ಇದ್ದಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಅಭ್ಯರ್ಥಿ PC ಮೋಹನ್ ಅವರ ಮಾತು. ನಾವು ಅಭಿವೃದ್ಧಿ ಪರವಾಗಿದ್ದೇವೆ BJP ಅವರು ಅನ್ನೋಕ್ಕಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.